ನಾನಂತೂ ಆಂಜನೇಯನ ಭಕ್ತೆ. ಸೊ ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ರಾಮನವಮಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ರೆಡಿಯಾಗಿ ಹೋಗೋಣ ಟೆಂಪಲ್ಗೆ ಅಂತ ರೆಡಿಯಾಗಿದ್ದೀನಿ. ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಅಂತ ಇವತ್ತಿನ ದಿನಕ್ಕೆ ಅನ್ನಿಸ್ತಾ ಇದ್ದರೆ ಅದು ಈ ಡ್ರೆಸ್ಗೆ ನಾನು 5,000 ರೂಪಾಯಿ ಪೇ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಪ್ರೈಸ್ ಟ್ಯಾಗ್ ನೋಡ್ದಿರಾ ಗಂಡನ ಕೈಯಲ್ಲಿ ಬಟ್ಟೆ ಕೊಟ್ಟರೆ ಬಿಲ್ಲಿಂಗ್ ಸೆಕ್ಷನಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲೂ ಪ್ರೈಸ್ ನೋಡ್ದಿರಾ ಅಲ್ಲೇ ಬಿಲ್ ಮಾಡಿಸಿ ಬಂದಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕಾಗತ್ತೆ ಸ್ವಲ್ಪ. ನಮ್ಮ ಗಂಡಂದರು ಎಷ್ಟು ಇನ್ನಸೆನ್ಸ್ ಇರ್ತಾರೆ ಅಂತ ಹೇಳಿಬಿಟ್ಟು ಅಲ್ವಾ. ಸೊ ಈಗ ನಾನು ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ, ಏನೋ ನೋ ಮೇಕಪ್ ಎಂಥದ್ದು ಇಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಏನೋ ನನಗೆ ಮೇಕಪ್ ನನ್ನ ಫೇಸ್ ಮೇಲೆ ಇದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ. ಜಸ್ಟ್ ಒಂದು ಕಾಜಲ್ ಹಾಕಿದ್ದೀನಿ, ಅದು ಐಲೈನರ್ ಬರ್ತಲ್ಲ ಅದರಲ್ಲೇ ಹಣೆಬೊಟ್ಟು ಇಟ್ಕೊಂಡು ಒಂದು ಇಯರಿಂಗ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಈ ಡ್ರೆಸ್ ನಮ್ಮ ಮಮ್ಮಿಗೆ ಅಂತ ತೊಗೊಂಡು ಬಂದಿದ್ದು. ಆ್ಯಂಡ್ ಇದ್ರ ದುಪ್ಪಟ್ಟ ಮತ್ತು ತುಂಬ ಲಕ್ಸುರಿಯಾಗಿದೆ ಆ್ಯಂಡ್ ಡ್ರೆಸ್ ಚೆನ್ನಾಗಿದೆ. ಬಟ್ 5,000 ರೂಪಾಯಿ ವರ್ತಿಲ್ಲ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಾಗೆ. ಹಾಗೆ ಇವಾಗ ನಾನು ಮನೆಯಲ್ಲೂ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಪಾನಕ ಮತ್ತು ಕೋಸಂಬರಿನ ನಾವು ಮಾಡಿದ್ವಿ ಮನೆಯಲ್ಲಿ. ಅದಾದಮೇಲೆ ಮನೇಲಿ ಪೂಜೆ ಮುಗಿಸಿ ಅದಾದಮೇಲೆ ನಾನು ಟೆಂಪಲ್ಗೆ ಹೊರಟೆ. ಅಲ್ಲೂ ಹೋಗಿ ಇನ್ನೂ ಪೂಜೆ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ನೋಡಿಕೊಂಡು ಒಳ್ಳೆ ದರ್ಶನ ಮಾಡಿಕೊಂಡು ಬಂದೆ. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.